ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ದಿಲ್ಮಾರ್ ಸಿನಿಮಾದ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ. ಈ ಸಿನಿಮಾ ಇದೇ ಅಕ್ಟೋಬರ್ 24ಕ್ಕೆ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಬಹಳಷ್ಟು ವಿಶೇಷತೆಯನ್ನು ಹೊಂದಿರುವಂತಹ ಒಂದು ಲವ್ ಸ್ಟೋರಿ ಇದಾಗಿದೆ. ಸೈಕ್ ಅಂತೂ ಖಂಡಿತ ಆಗ್ತೀವಿ ಅಂತ ಟ್ರೇಲರ್ ನೋಡಿದಾಗ ಅನಿಸ್ತಾ ಇದೆ. ಸೊ ಡೈರೆಕ್ಟ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ನಮ್ಮನ್ನೆಲ್ಲ ಸೈಕ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಹಾಂ, ಹೌದು ಮೇಡಮ್. ಏನು ಹೇಳ್ತೀರಾ ಸರ್? ದಿಲ್ಮಾರ್ ಟೈಟಲಿಂದ ಹಿಡಿದು ಈಗ ಇಲ್ಲಿಗೆ ರಿಲೀಸ್ ಆಗೋಕ್ಕೆ ರೆಡಿ ಆಗಿಬಿಟ್ಟಿದೆ. 24th ರಿಲೀಸ್ ಆಗ್ತಾ ಇದೆ. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಮುರಳಿ ಸರ್ ಆಗಿರ್ಬೋದು, ಶಿವಣ್ಣ, ಎಲ್ಲರ ಆಶೀರ್ವಾದ ಈ ಸಿನಿಮಾಗೆ ಸಿಕ್ಕಿದೆ. ಒಂದು ಆನೆ ಬಲ ಸಿಕ್ಕಂತಾಗಿದೆ. ಏನು ಹೇಳ್ತೀರಾ ಅಂತ ಹೇಳಿ? ಖಂಡಿತವಾಗ್ಲೂ ಮೇಡಮ್. ನಾನು ಈಗಾಗಲೇ ಹೇಳ್ದಂಗೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು. ಏನಂದರೆ ನಾವು ಯಾರೂ ಇಲ್ಲ ಅನ್ನೋ ಥರ ಬಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ನಾವು ಪ್ರೊಡ್ಯೂಸರ್ ಆಗಿರ್ಬೋದು, ಯಾವುದೋ ಹಿನ್ನೆಲೆ ಇಲ್ಲ. ಐ ಮೀನ್ ಸಿನಿಮಾದಲ್ಲಿ ಯಾರೂ ಸಪೋರ್ಟ್ ಇಲ್ಲದೆ, ಹೀರೋನು ಹೊಸಬರು, ನಮ್ಮದು ಫಸ್ಟ್ ಡೆಬ್ಯೂ ಡೈರೆಕ್ಷನ್. ಬಟ್ ರಿಲೀಸ್ ಟೈಮಿಗೆ ಆ ಕಡೆ ಶ್ರೀಮುರಳಿ ಸರ್ ಬರ್ತಾ ಇದ್ದಾರೆ, ಈ ಕಡೆ ಧ್ರುವ ಸರ್ ಬರ್ತಿದ್ದಾರೆ, ಈ ಕಡೆ ಶಿವಣ್ಣ ಅವ್ರು ಬರ್ತಿದ್ದಾರೆ. ಇದೊಂಥರ ಈಗಲೇ ಇದು ಸಕ್ಸಸ್ ಈವೆಂಟ್ ಥರ ನಮಗೆ ಫೀಲ್ ಆಗ್ತಿದೆ ಮೇಡಮ್. ಇಲ್ಲ ಇಲ್ಲ, ನನಗೆ ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಾವು. ಈಗಾಗಲೇ ಬಿಟ್ಟಿರೋ ಅಂಥ ಒಂದು ಟ್ರೈಲರ್ ಆಗಿರ್ಬೋದು, ಅದೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಟ್ರೈಲರು ತುಂಬ ಒಳ್ಳೆ ಈಗ ಮೆಸೇಜ್ಗಳು ಬರ್ತಾನೆ ಇದೆ. ಸೊ ನೋಡ್ಬೇಕು. ಈಗ ನೆಕ್ಸ್ಟ್ ನಾವು ಸಾಂಗ್ ಇನ್ನೊಂದು ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಪರಿಚಯ ಹೇಳಿ ಸರ್. ನನ್ನ ಹೆಸರು ಚಂದ್ರಮೌಳಿ. ನಾನು KGF ಸಿನಿಮಾದಲ್ಲಿ ನಾನು ಡೈಲಾಗ್ ಬರೆದು ನಾನು ಎಲ್ಲ ಕಡೆ ರೆಕಗ್ನೈಸ್ ಆಗಿದ್ದು. ನಾನು ಮೊದಲು ಸಿನಿಮಾನೇ ಆ್ಯಕ್ಚುಲಿ ಅದಕ್ಕೆ ಬಿಫೋರ್ ರಥಾವರ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಪ್ರಶಾಂತ್ ಸರ್ ಜೊತೆನೇ ಬಂದು ನಾನು ವರ್ಕ್ ಮಾಡಿದ್ದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದು. ಸೊ KGFಗೆ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸ ಮಾಡಿ, ಸೊ ಅದರಿಂದ ನನಗೆ ಸ್ವಲ್ಪ ರೆಕಗ್ನೈಸೇಷನ್ ಆಗ್ತಿತ್ತು. ಒಂದಷ್ಟು ಒಳ್ಳೆ ದೊಡ್ಡ ಸಿನಿಮಾಗಳು ಬರೆದೆ. ದರ್ಶನ್ ಸರ್ ಸಿನಿಮಾಗಳು, ರಾಬರ್ಟ್ ಆಗಿರ್ಬೋದು, ಮದಗಜ ಆಗಿರ್ಬೋದು, ಎಲ್ಲ ಬರೆದೆ. ಸೊ ನಾನು ಇಂಡಸ್ಟ್ರಿಗೆ ಬಂದಿದ್ದ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ನನಗೊಂದು ಡೈರೆಕ್ಷನ್ ಮಾಡೋ ಅಂಥ ಒಂದು ಅವಕಾಶ ಸಿಕ್ತು. ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದೆ. ಸೊ ಒಳ್ಳೆ ಪ್ರೊಡಕ್ಷನ್ ಸಿಕ್ತು. ಹಾಗಾಗಿ ದಿಲ್ಮಾರ್ ಸಿನಿಮಾ ಒಂದು ಫಿನಿಷ್ ಮಾಡಿದ್ದೀವಿ. ಈಗ ರಿಲೀಸ್ಗೆ ರೆಡಿ ಇದೆ ಮೇಡಮ್. ಆ್ಯಸ್ ಎ ಡೈರೆಕ್ಟ್ರಾಗಿ ಇದು ಡೆಬ್ಯೂ ಆಗಿ ನಾನು ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ. ಓಕೆ, 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವಾಗಲೇ ನಾನು ಹೇಳ್ತಾ ಇದ್ದಂಗೆ ಸೈಕ್ ಮಾಡ್ತೀರಾ ಅಂತ ಹೇಳಿ, ನಾನು ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಈ ಸಿನಿಮಾದಲ್ಲಿ ನಾವು ಅಂತ ಹೇಳಿ, ಮನೋರಂಜನೆ ಹೊರತುಪಡಿಸಿ ಬೇರೆ ಏನಿದೆ ಅಂತ ಹೇಳಿ? ಇದರಲ್ಲಿ ಆ್ಯಕ್ಚುಲಿ ಇವಾಗ ನೀವು ನೋಡ್ದಂಗೆ ಫಸ್ಟ್ ಟ್ರೈಲರ್ ಆಗಿರ್ಬೋದು, ಇದರಲ್ಲಿ ಕ್ಯಾರೆಕ್ಟರ್ ಕಾಣಿಸ್ಬೋದು, ಮತ್ತು ಲವ್ ಸ್ಟೋರಿ ಅನ್ನಿಸ್ಬೋದು, ಒಂದು ಆ್ಯಕ್ಷನ್ ಇದೆ ಅಂತ ಅನ್ನಿಸ್ಬೋದು. ಬಟ್ ಇದನ್ನೆಲ್ಲ ಬಿಟ್ಟು ಮೇಡಮ್, ನಾನು ಒಂದು ಸಬ್ಕಾನ್ಷಿಯಸಲ್ಲಿ ಒಂದು ಚಿಕ್ಕ ಫಿಲಾಸಫಿನ ಹೇಳೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಅದನ್ನೆಲ್ಲೂ ನಾನು ಸ್ಪೂನ್ ಫೀಡ್ ಮಾಡೋಕ್ಕೋಗಿಲ್ಲ. ಒಂದು ಮಾಯೆಗೂ ಮನಸ್ಸಿಗೂ ಮಧ್ಯೆ ಇರೋ ಒಂದು ಹೋರಾಟ. ಅದು ಮಾಯೆ ಯಾರವಳು, ಒಳ್ಳೆಯವಳ ಕೆಟ್ಟವಳ? ಮಾಯೆ ತುಂಬ ಒಳ್ಳೆಯವಳು. ಅವಳು ಆಯ್ಕೆ ಮಾಡೋವಂಥ ವ್ಯಕ್ತಿ ಯಾರು? ತುಂಬ ಒಳ್ಳೆಯವನ್ನೇ ಅವಳು ಆಯ್ಕೆ ಮಾಡೋದು. ಸೊ ಅವಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ನಾನಾ ಪ್ರಯತ್ನಗಳು ಪಡ್ತಾನೆ. ಕೊನೆಗೆ ಯಾರು ಗೆಲ್ತಾರೆ, ಗೆದ್ದ ಮೇಲೆ ಆ ಇಂಪ್ಯಾಕ್ಟು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನು ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಅದನ್ನು ನೋಡ್ಬೇಕು ಮೇಡಮ್. ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ನೋಡ್ಬೇಕು ನಾನು. ಸೊ ಫೈನಲಿ ಇದೇ ತಿಂಗಳು 24ಕ್ಕೆ ನಾನು ಡೈರೆಕ್ಷನ್ ಮಾಡಿರೋ ಅಂಥ ದಿಲ್ಮಾರ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇದು ಡೈರೆಕ್ಟರ್ ಚಂದ್ರಮೌಳಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.